ಅಪ್ಪ ದೇವರೇ, ಕೊನೆಗೂ ನಮ್ಮ RCB ವುಮೆನ್ಸ್ 2ನೇ ಸರಿ ಜಯ ಸಾಧಿಸಿದ್ದಾರೆ. ಇದು ಕಣ್ರಿ ಟೀಮು ಅಂದ್ರೆ, ಇದು ದ ಓನ್ಲಿ ಟೀಮ್ ಹೂ ಹ್ಯಾಸ್ ಬ್ಯಾಕ್ ಟು ಬ್ಯಾಕ್ ಒನ್ IPL ಅಂಡ್ WPL. ನಮ್ಮ ಹೆಮ್ಮೆಯ RCB ಎಂತ ಫೈನಲ್ಸ್ ಗುರು, ಯಪ್ಪ ತಲೆ ಕೆಟ್ಟೋಯ್ತು. ಟೂರ್ನಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂಡಿದ್ದೆ ಕ್ರೇಜಿ ಟೀಮ್ ಗುರು, ಯಾರು ನಮ್ದೇ ಕಪ್ಪು ಅಂತ, ಹಂಗೆ ಆಗಿದೆ. ಆದ್ರೆ ಇವತ್ತು ಮ್ಯಾಚ್ ಮಾತ್ರ ಕ್ರೇಜಿ ಆಗಿತ್ತು. ಡೆಲ್ಲಿ ಅವ್ರಿಗೂ ಭಾರಿ ಕಾಂಗ್ರ್ಯಾಚುಲೇಷನ್ಸ್, ಹಾರ್ಡ್ ಲಕ್ ಅಂತ ಹೇಳ್ಬೋದು. ಯಾಕಂದ್ರೆ 204 ಟಾರ್ಗೆಟ್ ಅವರು ಸೆಟ್ ಮಾಡಿದ್ದಾರೆ. ನಮ್ಮ ಬಾಲರ್ಸ್ ಅಂತೂ ಏನೂ ಮಾಡೋಕ್ಕಾಗಿರಲಿಲ್ಲ, ಎಲ್ಲರೂ ಓಡಿಸ್ಕೊಂಡಿದ್ದಾರೆ. ನಾವು ಮ್ಯಾಚ್ ಹೋಯ್ತು ಅಂದ್ಬಿಟ್ಟು ಕುತ್ಕೊಂಡಿದ್ದಾಗ ಕ್ಯಾಪ್ಟನ್ ಮತ್ತೆ ಜಾರ್ಜ್ ಬೋಲ್ ಇಬ್ರು ಬಂದು, ಡೋಂಟ್ ವರಿ RCB, ಈ ಸಲಿನೂ ಕಪ್ಪು ನಮ್ದು ಅಂತ ಮಾಡ್ಸಕ್ಕೆ ಇಬ್ರು ಒಂದು ಚಚ್ಚಾಡಿದ್ದಾರೆ. ಸ್ಮೃತಿ ಮಂದಣ್ಣ ಅಂತೂ ಒಂದು ಪಾಯಿಂಟ್ ಅಲ್ಲಿ ಹೆಂಗ್ ಹೊಡೆದಿರ ಅಂದ್ರೆ 32 ಬಾಲ್ 70 ಹೊಡೆದ್ಬಿಟ್ಟಿದ್ದಾರೆ ಅವರು. ಕ್ಯಾಪ್ಟನ್ಸ್ ನಾಕ್ ಆಡಿ ಲಾಸ್ಟ್ ಅಲ್ಲಿ ಬಾಯ್ಗಂತೂ 100% ಬರ್ಸಿದ್ದಾರೆ. ಯಾಕಂದ್ರೆ ಇಬ್ರು ಔಟ್ ಆಗಿ, ರಿಚಾ ಘೋಷ್ ಅವರು ಔಟ್ ಆಗಿ, ನಡೀನ್ ಡಿ ಕ್ಲರ್ಕ್ ಬಂದು, ರಾಧಾ ಯಾದವ್ ಎಂತ 2 ಬೌಂಡ್ರಿ ಹೊಡೆದವ್ರು ಫೈನಲ್ ಓವರ್ ಅಲ್ಲಿ. ಅಂದ್ರೆ ಅದರಲ್ಲೂ ವಿಕೆಟ್ ಎಲ್ಲ ಹಿಂಗೆ ಲೈಟ್ ಎಲ್ಲ ಬಂತು, ಹಿಟ್ ವಿಕೆಟ್ ಅಂತ ಅನ್ಕೊಂಡ್ವಿ. ಆದ್ರೆ ನಮ್ಮ ಚಾಂಪಿಯನ್ ಗುರು RCB IPL ಗೆದ್ದಾಯ್ತು, WPL ಗೆದ್ದಾಯ್ತು, ಮತ್ತೆ IPL ಶುರು ಆಗುತ್ತೆ. ನಿಮಗೆ ಗೊತ್ತು ಹೆಂಗ್ ಆಡ್ತೀವಿ ನಾವು ಅಂತ. ಮೋಸ್ಟ್ಲಿ ಇದು ಫುಲ್ಲು ಸೀಸನ್ನು ಹಿಸ್ಟ್ರಿ ಟರ್ನ್ ಆಗಕ್ಕೆ ಚಾನ್ಸ್ ಶುರುವಾಗಿದೆ RCB ಕಡೆಗೆ. ಇಷ್ಟು ವರ್ಷ ನಾವು ಮಾಡಿರೋದು ತಪಸ್ಸಿಗೆ ಬ್ಯಾಕ್ ಟು ಬ್ಯಾಕ್ ನಮ್ಮ ಟೀಮ್ ಹೊಡಿತವ್ರೆ ಗುರು. ನಮ್ಮ ಮಾತೇ ಇಲ್ಲ, ನಾನಂತೂ ಸೈಕ್ ಆಗಿದ್ದೀನಿ ಗುರು.